ಹಲೋ ಗೆಳೆಯರೆ, ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. KE ಕಡೆಯಿಂದ ಇದೀಗ ತಾನೇ ಬಂತು. ಏನಪ್ಪ ಅಂದರೆ ಭಾಳಷ್ಟು ದಿನ ವೇಟ್ ಮಾಡ್ತಿದ್ರಿ, ಕೊನೆಗೂ ಒಂದು KE ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನೋದು ಬಂದದ. ಇವಾಗ ಏನಪ್ಪ ಅಂದರೆ ವಿಷಯ ಸಿಂಪಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಎಷ್ಟೋ ಜನ ಕೇಳ್ತಿದ್ರಿ. ಎಲ್ಲರೂ ಕೂಡ ಕೆಲವೊಂದಿಷ್ಟು ಜನ ಹುಡುಗರು ಆಫ್ಲೈನ್ ಕೂಡ ಮಾಡಿಸ್ಕೊಂಬಂದಿದ್ರಿ. ಬಟ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದಿದ್ದಿಲ್ಲ. ಸೊ ಹಾಗಾಗಿಬಿಟ್ಟು ಇವಾಗ ತಾನೇ ಜಸ್ಟ್ ಒಂದು 5 minutes ಹಿಂದೆ KEದಲ್ಲಿ ಜನ್ರೇಟ್ ಆಯಿತು. ಅದನ್ನ ಯಾವ ರೀತಿ ಓಪನ್ ಮಾಡ್ಕೊಳ್ಳೋದು, ಯಾವ ರೀತಿ ಡೌನ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಮೊದಲು ನೀವು ಗೂಗಲ್ಗೆ ಹೋಗಬೇಕು. ಗೂಗಲ್ ಹೋದ ತಕ್ಷಣ KE ವೆಬ್ಸೈಟ್ ಓಪನ್ ಮಾಡ್ಕೋರಿ. KE ವೆಬ್ಸೈಟ್ ಓಪನ್ ಬಂದ ತಕ್ಷಣ ಈ ರೀತಿ ಕಾಣ್ತದೆ. ಇಲ್ಲಿ 3 dots ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡು UGCET 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದೀಗ ತಾನೇ ಜಸ್ಟ್ ಒಂದು ಜನ್ರೇಟ್ ಆಗಿರ್ತಕ್ಕಂಥದ್ದು ಒಂದು ಲಿಂಕ್ ಬರ್ತದೆ. UGCET 2024 ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತಂದು 18/7/2024. ಅದ್ರ ಮೇಲೆ ಒಂದು ಸರ್ತಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಏನು ಮಾಡಬೇಕು ಅಂತಂದರೆ ಸಿಂಪಲಾಗಿ ನೀವು ನೋಡ್ಬೋದು, ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇದೆ. ಅಪ್ಲಿಕೇಶನ್ ನಂಬರ್ ಹಾಕ್ರಿ. ಆ್ಯಂಡ್ ಅಪ್ಲಿಕೇಶನ್ ನಂಬರ್ ಅಂತಂದರೆ ನೀವು ಫೈನಲ್ ಸಬ್ಮಿಟ್ ಮಾಡಿ ಒಂದು ಅಪ್ಲಿಕೇಶನ್ ತೊಗೊಂಡಿದ್ದೀರಿ ನೋಡಿರಿ, ಅಪ್ಲಿಕೇಶನ್ ನಂಬರ್ ಅಂತಲೇ ಇರ್ತದೆ. ಓಕೆ, ಅಂತ ತೊಗೊಂಡು ನೇಮ್ ಏನಿದೆ ನೋಡಿರಿ, ಕರೆಕ್ಟಾಗಿ ನೇಮ್ ಹಾಕ್ರಿ. ಅದಾದ ತಕ್ಷಣ ಡೇಟ್ ಆಫ್ ಬರ್ತ್ನ ಹಾಕಿಬಿಟ್ಟು ಕ್ಯಾಪ್ಚಾ ಅಂತ ಕಾಣಿಸುತ್ತೆ. ಕ್ಯಾಪ್ಚಾ ಅಂತಂದರೆ ಸಿಂಪಲಾಗಿ ನೋಡಿರಿ, ಇಲ್ಲಿ ಏನು ಕಾಣಿಸ್ತಿದೆ ಇದನ್ನೇ ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಅಂತ ಬಂದುಬಿಟ್ರೆ ನಿಮ್ಗೆ ಒಂದು ಓಪನ್ ಆಗುತ್ತೆ. ಅದು ಓಕೆ, ಒಂದು ಸ್ಲಿಪ್ ಓಪನ್ ಆಗುತ್ತೆ. ಅದನ್ನು ಸಿಂಪಲಾಗಿ ಒಂದು ಸ್ಕ್ರೀನ್ಶಾಟ್ ಆದರೂ ಹೊಡೆದು ಇಟ್ಕೋರಿ. ಆ್ಯಂಡ್ ಒಂದು PDF ಕೂಡ ಡೌನ್ ಮಾಡಿ ಇಟ್ಕೋರಿ. ಆ ವೆರಿಫಿಕೇಷನ್ ಸ್ಲಿಪ್ ಇಂಪಾರ್ಟೆಂಟ್ ಆಗ್ತದೆ. ಮುಂದೆ ಇದ್ರ ಬಗ್ಗೆ ಒಂದು ಅನಾಲಿಸಿಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಇದು ಯಾವ ರೀತಿ ಇದೆ, ಏನೇನೆಲ್ಲ ಯೂಸ್ ಆಗುತ್ತೆ ಅದ್ರ ಬಗ್ಗೆ ಒಂದು ಅನಾಲಿಸಿಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಸದ್ಯದಲ್ಲೇ. ಸದ್ಯಕ್ಕಂತೂ ವೆರಿಫಿಕೇಷನ್ ಸ್ಲಿಪ್ನ ಬಿಟ್ಟಿದ್ದಾರೆ. ಸರಿ, ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ, ಇವರು ಕೂಡ ವಿಚಾರ ಗೊತ್ತಾಗಲಿ. ಸರಿ ನೆಕ್ಸ್ಟ್ ಒಂದು ಅನಾಲಿಸಿಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಎಷ್ಟು ಹುಡುಗರು ಸ್ಲಿಪ್ ಡೌನ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ. ಸರಿ, ನೆಕ್ಸ್ಟ್ ವಿಡಿಯೋದು ಬರ್ತದೆ, ನೋಡ್ತೀರಿ ಅಷ್ಟೇ. ಚಾನಲ್ ಬಾಯ್.